25 ಲಕ್ಷ ಸ್ವತ್ತುಗಳ ಡಿಜಿಟಲೀಕರಣ ಹಾಗೆ 11,309 ಗುಂಡಿಗೆ ಡಾಂಬರೀಕರಣ, ಪೌರ ಕಾರ್ಮಿಕರಿಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದ ಸೌಲಭ್ಯ, ತೃತೀಯ ಲಿಂಗಿಗಳಿಗೆ ಸಹಾಯಧನ, 500 ಎಲೆಕ್ಟ್ರಿಕ್ ಸಾರಿಗೆ ಆಟೋ, ಗ್ರಂಥಾಲಯಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕ ಪೂರೈಕೆಗೆ 1 ಕೋಟಿ, ಬ್ರ್ಯಾಂಡ್ ಬೆಂಗಳೂರಲ್ಲಿ ಸುಗಮ ಸಂಚಾರಕ್ಕೆ 880 ಕೋಟಿ ಮೀಸಲು, ಅಲಂಕಾರಿಕ ದೀಪಗಳ ಅಳವಡಿಸೋದಕ್ಕೆ 50 ಕೋಟಿ ಮೀಸಲು, ಮಾಗಡಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 100 ಕೋಟಿ, ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಶಾಶ್ವತ ಪರಿಹಾರಕ್ಕೆ 247 ಕೋಟಿ, ಮುಂದಿನ 3 ವರ್ಷಗಳಲ್ಲಿ 2,000 ಕೋಟಿಯಲ್ಲಿ ರಾಜಕಾಲುವೆಗಳಿಗೆ ತಡೆಗೋಡೆ, ಬಿಬಿಎಂಪಿ ಶಾಲೆಗಳ ಶಿಕ್ಷಕರ ಮಾಸಿಕ ವೇತನದಲ್ಲಿ 2,000 ಹೆಚ್ಚಳ, ಬಜೆಟ್ನಲ್ಲಿ ಬೀದಿ ನಾಯಿಗಳ ನಿರ್ವಹಣೆಗೆ 60 ಕೋಟಿ ಮೀಸಲು, ಕುಂಬಳಗೋಡು ತಾವರೆಕೆರೆಗಳಲ್ಲಿ ಚಿತಾಗಾರ ನಿರ್ಮಾಣ, ಪಾಲಿಕೆಯ 6 ವಲಯಗಳಲ್ಲಿ ಪಶುವೈದ್ಯಕೀಯ ಆಸ್ಪತ್ರೆ, ಬೆಂಗಳೂರು ಅಭಿವೃದ್ಧಿಯ ಬಜೆಟ್ನಲ್ಲಿ ಹಲವು ಯೋಜನೆಗಳನ್ನು ಪ್ರಕಟ ಮಾಡಲಾಗಿದೆ. ಸೊ ಈ ಬಾರಿಯ ಬಜೆಟ್ನಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಹೊಸ ವೈದ್ಯರ ನೇಮಕ, ಕ್ಲಿನಿಕ್ಗಳಲ್ಲಿ ಔಷಧಿಗಳ ದಾಸ್ತಾನು, ಸೇವ್ ಮಾಮ್ ಹೆಸರಲ್ಲಿ ತಾಯಿ ಮತ್ತು ಶಿಶುಗಳ ಮರಣ ಪ್ರಮಾಣ ತಗ್ಗಿಸೋದು ಬಿಬಿಎಂಪಿ ಆಸ್ಪತ್ರೆಗಳಲ್ಲಿ, ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಎಲೆಕ್ಟ್ರಿಕ್ ವಾಹನ ವಿತರಣೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲೆಕ್ಟ್ರಿಕ್ ವಾಹನ ವಿತರಣೆ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಫಿಸಿಯೋಥೆರಪಿ ಕೇಂದ್ರ ಓಪನ್, 28 ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೆಂಗಳೂರಲ್ಲಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಫಿಸಿಯೋಥೆರಪಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಹೈಗ್ರೇಡ್ಗೆ ಏರಿಸೋದು ಮತ್ತು ಒಂದು ಕ್ಷೇತ್ರಕ್ಕೆ 250 ಹಾಸಿಗೆಗಳಿರ್ತಕ್ಕಂಥ ಆಸ್ಪತ್ರೆ ನಿರ್ಮಾಣ ಪ್ರತಿ ಕ್ಷೇತ್ರಕ್ಕೆ. ಅಂದರೆ 28 ವಿಧಾನಸಭಾ ಕ್ಷೇತ್ರಕ್ಕೆ 28 ಆಸ್ಪತ್ರೆಗಳು, 250 ಬೆಡ್ಗಳಿರ್ತಕ್ಕಂಥ ಆಸ್ಪತ್ರೆ. ಬಿಬಿಎಂಪಿ ಶಾಲೆಯ ಮತ್ತು ಕಾಲೇಜುಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಮತ್ತೊಂದು ಕಡೆ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ, ಸರ್ಕಾರದ ಸಹಭಾಗಿತ್ವದಲ್ಲಿ ಬೃಹತ್ ಕಾಮಗಾರಿಗಳ ನಿರ್ಮಾಣ. ಸೊ ಹೀಗೆ ವಿವಿಧ ಯೋಜನೆಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಡಲಾಗಿದೆ.